ದಲಿತ ಸಂಘರ್ಷ ಸಮಿತಿ ಪ್ರವಾಸದ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಾಗರಿಕರು, ಇವತ್ತು ನಾವು ನೀವೆಲ್ಲ ಒಂದು ಶುಭ ಸಂಜೆಯಲ್ಲಿ ಮಹಾನ್ ವ್ಯಕ್ತಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಂವಿಧಾನವನ್ನು ಬರೆದಿಟ್ಟು ಹೋದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವಾಗಿ ನಾವು ನೀವೆಲ್ಲ ಕೂಡಿದ್ದೇವೆ. ಮಹಾನ್ ಪುರುಷರ ಜಯಂತಿಗಳು ಸಾಕಷ್ಟಿದೆ. ಇವತ್ತು ನಮ್ಮ ಭಾರತಕ್ಕೆ ಕೊಡುಗೆ ಕೊಟ್ಟಂತಹ ಮಹಾನ್ ವ್ಯಕ್ತಿಗಳು ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಇದಕ್ಕಿಂತ ಮುಂಚೆ ಮಾತಾಡಿದ ಗಣ್ಯಮಾನ್ಯರು ಸವಿಸ್ತಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲ ಹೇಳಿದರು. ಎಷ್ಟೇ ತಾರೆ ಕೊಟ್ಟಿದ್ದೆವು, ಯಾವರಲ್ಲಿ ಹುಟ್ಟಿದ್ರು, ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆಲ್ಲ ಕೊಟ್ಟೋಗಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಅದಕ್ಕಿಂತ ಮುಂದಿದ್ದು ಸ್ವಲ್ಪ ಹೇಳಿ ನನ್ನ ಭಾಷಣಕ್ಕೆ ನಾವು ವಿರಾಮ ಇಡ್ತೀನಿ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಸಂವಿಧಾನ ಅಥವಾ ಇಂಗ್ಲೀಷ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಸಂವಿಧಾನವನ್ನು ಬರೆದಂತಹ ಮಹಾನ್ ಮೇಧಾವಿ ಅಥವಾ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೇನು ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಕೇವಲ ಒಂದು ಜಯಂತಿಗೋಸ್ಕರ ಅವ್ರನ್ನ ನೆನಪು ಮಾಡ್ತಾ ಇದ್ದೀವಿ. ಇದು ಒಂಥರ ದುಃಖದ ಸಂಗತಿ ನಮ್ಮ ಸಮಾಜದಲ್ಲಿ. ಯಾಕಂತಂದ್ರೆ ಇಂಥ ಮಹಾನ್ ಪುರುಷರ ಫೋಟೋಗಳು ಇವತ್ತು ಪೂಜೆ ಆಗ್ತವೆ ಅಂತಂದ್ರೆ ಅವ್ರ ದೇಶಕ್ಕೊಂದು ಏನೋ ತ್ಯಾಗ ಮಾಡಿ ಹೋಗಿದಾರಂತ. ಅವರ ಜಯಂತಿಗಳ ನಾವು ಕೇವಲ ಆಡಂಬರಕ್ಕೆ ಅಥವಾ ಒಂದು ತಾರೀಖೆ ದಿವಸ ಮಾಡೋದು ನಮ್ಮ ದೇಶದ ಅಥವಾ ಅವರು ಮಾಡಿದಂಥ ಒಂದು ತ್ಯಾಗಕ್ಕೆ ನಮ್ಮ ಮನಸ್ಥಿತಿ ಅವರಿಗೆ ಒಪ್ಪೋಗಿಲ್ಲ. ಅದಕ್ಕೆ ಅವರಲ್ಲಿ ಇರುವಂಥ ಮನೋಭಾವನೆ, ತ್ಯಾಗ ಮನೋಭಾವನೆ ಇವತ್ತು ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನ ಪ್ರತಿಯೊಂದು ಎಲ್ಲ ನಮ್ಮ ನೆನಪಿನಲ್ಲಿ ಇರಬೇಕು. ಅದ್ರ ಬಗ್ಗೆ ಇತಿಹಾಸ ನಾವೆಲ್ಲ ಓದಬೇಕು, ನಮ್ಮ ತಲೆಯೊಳಗೆ ತಗೋಬೇಕು. ಅದನ್ನು ನಮ್ಮ ತಲೆಮಾರಿನವ್ರು ನಮಗೆ ಹೇಳಿದಾರೆ, ನಾವು ಮುಂದಿನ ಪೀಳಿಗೆಗೆ ಹೇಳ್ತಾ ಆ ಸಂವಿಧಾನವನ್ನು ಹೆಂಗ ಯಾವ ರೀತಿ ಬಳಸ್ಕೋಬೇಕಂತೇಳಿ ಪ್ರತಿಯೊಬ್ಬರು ನಾವು ಅರ್ಥಕೊಳ್ಬೇಕಾಗ್ತದೆ. ಕೇವಲ ಯಾವುದೋ ಒಂದು ಆಡಂಬರ ಐತಿ, ಅಕ್ಟೋಬರ್ ಬಂತು, 2ನೇ ತಾರೀಕು ಬಂತು, ಗಾಂಧಿ ಜಯಂತಿ ಮಾಡೋದು, ಆಗಸ್ಟ್ 14 ಬಂತು ಅಂಬೇಡ್ಕರ್ ಜಯಂತಿ ಮಾಡೋದು, ಇನ್ನೊಂದು ಯಾವುದೋ ತಾರೀಕು ಬಂತು ಒಂದು ಜಯಂತಿ ಮಾಡೋದು. ಕೇವಲ ತಾರೀಖಿಗೋಸ್ಕರ ಮಹಾನ್ ವ್ಯಕ್ತಿಗಳನ್ನು ಅವನ್ನ ಸೀಮಿತಗೊಳಿಸಬಾರ್ದು. ಅವರಲ್ಲಿರುವಂಥ ಪಾಸಿಟಿವ್ನೆಸ್ ಅಂತಂದ್ರೆ ಅವರು ಧನಾತ್ಮಕ ಚಿಂತನೆಗಳನ್ನು ಏನು ಮಾಡಿ ಸಮಾಜಕ್ಕೆ ಕೊಟ್ಟು ಹೋದ್ರು, ಅವರ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ರು, ಅವರು ಏನು ತ್ಯಾಗ ಮಾಡಿದ್ರು ಅಥವಾ ಸಮಾಜಕ್ಕೆ ಏನು ಕೊಟ್ಟರು. ನಾವೊಂದೇನೋ ನಮ್ಮ ಆಸೆಗಳು ಬೇರೆ ಇದಾವೆ. ಯಾಕಂದ್ರೆ ನಾವು ಒಂಥರ ಸ್ವಾರ್ಥಿತನಾದ ಜೀವನದಿಂದ ಬದುಕ್ತೀವಿ. ನಾವೇನು ಮಾಡಬೇಕು, ಅದನ್ನ ಆಸ್ತಿ ಮಾಡ್ಬೇಕಾ, ನಾವೊಂದು ಕಾರ್ ತಗೋಬೇಕಾ ಅಥವಾ ಬಂಗಾರ ತಗೋಬೇಕಾ, ಮನೆ ಕಟ್ಟಬೇಕಾ, ನಮ್ಮ ಆಸೆಗಳು ಇಂಥವು. ಇವೆಲ್ಲ ಆಸೆಗಳು ಮನುಷ್ಯರಿಗೆ ಇರಬಾರ್ದಂತೇನಲ್ಲ. ಇದನ್ನು ಬಿಟ್ಟ ಮತ್ತು ಮುಂದಿನ ಆಸೆಗಳು ಬಹಳ ಅದಾವೆ. ಒಂದು ದೊಡ್ಡ ಸಮಾಜದಲ್ಲಿ ಐತಿ ಅಥವಾ ನಮ್ಮ ದೇಶದಲ್ಲಿ ಐತಿ, ಆ ದೇಶಕ್ಕೆ ನಾ ಏನಾರು ಇವತ್ತು ಮನುಷ್ಯ ಹುಟ್ಟಿನ ನನಗೆ ನನ್ನದೇ ಆದಂಥ ಒಂದು ನೀಗಿದಷ್ಟು ನನ್ನ ಕಡೆ ಎಷ್ಟು ರೀತಿಲ್ಲ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗುವಂಥ ಕೆಲಸ ನೀವೆಲ್ಲ ಮಾಡಬೇಕಾಗ್ತದೆ. ಇಷ್ಟ ಅಂತ ನಾ ಹೇಳಂಗಿಲ್ಲ. ನಿಮ್ಗೆ ಎಷ್ಟೊಂದು ದೇವ್ರ ಶಕ್ತಿ ಕೊಟ್ಟಿರ್ತಾನೆ. ಒಬ್ಬರಿಗೆ 100 ರೂಪಾಯಿ ಖರ್ಚು ಮಾಡೋ ಶಕ್ತಿ ಕೊಟ್ಟರೆ ಒಬ್ಬಂಗೆ 10 ರೂಪಾಯಿ ಶಕ್ತಿ ಕೊಟ್ಟಿರ್ತಾನೆ. ನಾ ಹೇಳ್ತೀನಿ, ಸಮಾಜಕ್ಕೆ ಉಪಯೋಗವಂತ ಕೆಲಸಕ್ಕೆ ನೀವು 100 ರೂಪಾಯಿ ಕೊಟ್ಟರು ಅದನ್ನ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಸಮಾಜ ಅನ್ನೋದು ಬಹಳ ದೊಡ್ಡದೈತಿ. ಇಂಥ ಮಹಾನ್ ವ್ಯಕ್ತಿಗಳು ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಅವರೆಲ್ಲ ಫೋಟೋಗಳು ಇವತ್ತು ಪೂಜೆ ಆಗ್ತಾವೆ. ನಿಮ್ಮಂಥವ್ರ ಫೋಟೋಗಳು ಎಂದೂ ಪೂಜೆ ಮಾಡಂಗಿಲ್ಲ. ಯಾಕಂತಂದ್ರೆ ನಮ್ದೊಂದು ಸ್ವಾರ್ಥನ ಬದುಕಾಗ. ಅದಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ ಹಾಗೂ ಪ್ರವಾಸಿ ವರ್ಗದ ನಾಗರಿಕರೇ, ಇವತ್ತು ವೇದಿಕೆ ಮೇಲೆ ಕರೆಸಿ ಅತಿಥಿ ಭಾಷಣ ಮಾಡೋಕ್ಕೆ ವೇಳೆಯನ್ನು ಕೊಟ್ಟಿದ್ದೀರಿ. ಒಂದೆರಡು ಮಾತುಗಳನ್ನು ಆಡಿದ್ದೀನಿ. ಅಥವಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ನಿಮ್ಮ ವೇಳೆಯನ್ನು ನಮ್ಮ ಕರೆದ ಬಂದ ಕೊಟ್ಟು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನೀವೆಲ್ಲ ಇವತ್ತೊಂದು ಏನು ಸಂದೇಶ ತಗೊಂಡು ನಮ್ಮಿಂದ ಆದ ಏನಾರೋ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಮಾಡ್ತೀವಿ. ಅದೇ ರೀತಿ ಆದ
ನಮ್ಮಿಂದ ಆದಷ್ಟು ಸಹಾಯವನ್ನು ಸಮಾಜಕ್ಕೆ ಕೊಟ್ಟ ಇವತ್ತು ನಮ್ಮ ಜೀವನವನ್ನು ತ್ಯಾಗ ಮಾಡೋದು ಅಂತ ಹೇಳಿ ನಾವಿವತ್ತು ಬದುಕಿಗೆ ವಿರಾಮ ಇಡ್ತೀವಿ ಅಂತ ಎಲ್ಲರೂ ಅದು ಘೋಷಣೆ ಮಾಡ್ಕೊಂಡು ಮನಸ್ಸಿನಾಗ ಯಾರು ತೋರ್ಪಡಿಗೆ ಘೋಷಣೆ ಮಾಡಬೇಡಿ ನಿಮ್ಮ ಮನಸ್ಸಿನಾಗ ಇಲ್ಲ ಏನೋ ಒಂದು ಮಾಡಿ ಹೋಗ್ತೇನೆ ಅಂತ ಅದನ್ನ ಇವತ್ತೆಲ್ಲರೂ ನಾವು ಮನಸ್ಸಿನಾಗ ಘೋಷಣೆ ಮಾಡ್ಕೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿವಾಗಿ ಎಲ್ಲರೂ ಕೂಡಿದ್ದೀವಿ ಎಲ್ಲರೂ ಒಂದು ತಲೆಯಲ್ಲಿ ಒಳ್ಳೆಯ ಸಂದೇಶ ಮಾಡೋಣ. ಈ ಸಮಾಜದ ಸಂಘರ್ಷ ಸಮಿತಿ ಒಂದು ಸಂಘಟನೆ ಇನ್ನೂ ಎಲ್ಲ ಒಳ್ಳೆಯವರಾಗಿ ಎಲ್ಲ ಸಂಘಟನೆ ನಾವು ಮಾಡೋಣ. ನಮ್ಮ ಜೊತೆ ನೀವು ಕೈಗೂಡಿಸ್ರಿ, ಯುವಕರ ಜೊತೆ ನಾವು ಕೈಗೂಡಿಸ್ತೀವಿ, ಹಿರಿಯರ ಜೊತೆ ನಮಗೂ ಕೈ ಜೋಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಹಿರಿಯರ ಜೊತೆ ನಮ್ಮ ಯುವಕರಾದ ಅವರು ನಮ್ಮ ಜೊತೆ ಕೈ ಜೋಡಿಸಿ ಒಂದು ದೊಡ್ಡ ಸಂಘಟನೆಯಾಗಿ ಬೆಳೆಸೋಣ. ಎಲ್ಲರೂ ಒಂದು ಒಳ್ಳೆಯ ಒಂದು ವಿದ್ಯಾವಂತರಾಗೋಣ, ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ನಿಮ್ಮೆಲ್ಲರೂ ಸಹಕಾರಬೇಕಂತ ಕೇಳ್ಕೊಳ್ತಾ ಇದೇ ರೀತಿ ಸಂಘಟನೆ ಮುಂದುವರಲಿ. ಪ್ರತಿ ವರ್ಷ ವಿಜೃಂಭಣೆಯ ಸಮಾರಂಭ ಅಥವಾ ಸಭೆ ಜರಗಲಿ ಅಂತ ಶುಭ ಹಾರೈಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ.